ಹಲೋ ಮೈ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಏನು ಮಾಡೋದು ಅಂದರೆ, ಇಡ್ಲಿಯಿಂದ ಒಂದು ರುಚಿಯಾದ ತಾಲಿಪೀಠ ಮಾಡೋದು ತೋರಿಸ್ತಾ ಇದ್ದೀನಿ. ಮೋಸ್ಟ್ಲಿ ಗೊತ್ತಿರ್ಬೋದು ಅನಿಸತ್ತೆ. ಆದರೆ ಈಗ ಬೆಳಗ್ಗೆ ಇಡ್ಲಿ ಮಾಡಿರ್ತೀವಿ, ಮಧ್ಯಾಹ್ನ ತಿಂದಿರ್ತೀವಿ, ಮತ್ತೆ ತಿನ್ನಬೇಕದನ್ನು ಅಂತಂದರೆ ಬೋರ್ ಆಗಿಬಿಡುತ್ತೆ. ಅವಾಗ ಏನು ಮಾಡೋದು, ಅದೇ ಇಡ್ಲಿನ ಉಪಯೋಗಿಸ್ಕೊಂಡ್ಬಿಟ್ಟು ಜೋಳದ ಹಿಟ್ಟನ್ನು ಹಾಕಿ ಒಂದು ಖಾರದ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಏನೇನು ಮಾಡೋಣ ಅಂತ ತೋರಿಸ್ತೀನಿ. ಈಗ 4 ಇಡ್ಲಿ ಉಳಿದಿದೆ ನನ್ನ ಹತ್ರ. ಅದಕ್ಕೆ 1 ಬೌಲು ಜೋಳದ ಹಿಟ್ಟು ತೊಗೊಂಡಿದ್ದೀನಿ, 1 ಬೌಲು ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಇಂಗು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಬೇಯಿಸೋವಾಗ ಎಣ್ಣೆ ತೋರಿಸ್ತೀನಿ ನಾನು. ಈಗೇನು ಮಾಡೋದು ಅಂದರೆ ಒಂದೊಂದಾಗಿ ಸೇರಿಸ್ಕೋತಾ ಹೋಗೋದು. ಫಸ್ಟು ಇಡ್ಲಿ ಹಾಕ್ಕೋತೀನಿ. ನಾಲ್ಕು ಇಡ್ಲಿ ಇದೆ. ಇದಕ್ಕೆ 1 ಬೌಲ್, ನನಗೆ ಅಂದರೆ 1-2-3 ತಾಲಿಪೀಠ ಆದರೆ ಸಾಕು. ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅದನ್ನು ನಿಮ್ಮ ಕ್ವಾಂಟಿಟೀಸಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳೋದು. ಈಗ ಇದಕ್ಕೆ ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ. ಇದರಿಂದ 1 ಬೌಲ್ ತೊಗೊಂಡಿದ್ದೀನಿ. ಈಗ ಒಂದೊಂದಾಗಿ ಸೇರಿಸ್ಕೊಂಡು ಹೋಗೋಣ. ಇದನ್ನು ಸಣ್ಣದಾಗಿ ಚಾಪ್ ಮಾಡಿದ್ದೀನಿ ಈರುಳ್ಳಿನ. ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇಡ್ಲಿನ. ಈ ಥರ ಪುಡಿ ಮಾಡಿಕೊಂಡು ಹಿಟ್ಟಿನ ಜೊತೆ ಸೇರಿಸ್ಕೊಂಡ್ಬಿಡೋದು. ಈಗ ಪುಡಿ ಆಗಿದೆ ಇದು ಹಿಟ್ಟಿನ ಜೊತೆ. ಈಗ ಒಂದೊಂದಾಗಿ ಸೇರಿಸ್ಕೊಳ್ಳೋಣ. ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಸಣ್ಣಗೆ ಚಾಪ್ ಮಾಡಬೇಕು ಆದಷ್ಟು, ಅಂದರೆ ಖಾರದ ರೊಟ್ಟಿ ತೆಳ್ಳಗೆ ಗರಿ ಗರಿಯಾಗಿ ಬರುತ್ತೆ. ಆಮೇಲೆ ಕರಿಬೇವು, ಕೊತ್ತಂಬರಿದು, ಆಮೇಲೆ ಸಣ್ಣಕ್ಕೆ ಹೆಚ್ಚಿದ ಹಸಿಮೆಣಸಿನ್ಕಾಯಿ. ನಿಮ್ಮ ರುಚಿಗೆ ತಕ್ಕ ಹಾಗೆ ನೀವೆಷ್ಟು ಖಾರ ತಿಂತೀರ ಅನ್ನೋದ್ರ ಮೇಲೆ ನೀವು ಹಾಕ್ಕೋಬೋದು. ನನಗೆ ಒಂದು ಸ್ವಲ್ಪ ಖಾರ ಬೇಕು ಈ ಸೀಸನ್ನಿಗೆ. ಮಳೆಯ ಸೀಸನ್ಗೆ ಒಂಚೂರು ಖಾರ ಬಂದಿದ್ದರೆ ಟೇಸ್ಟ್ ಅನಿಸುತ್ತೆ. ಈಗ ಇದಕ್ಕೆ ಸಬ್ಬಸಿಗೆ ಸೊಪ್ಪು, ಆಮೇಲೆ ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ. ಕವರಲ್ಲಿ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ, ಹಾಗಾಗಿ ಬೌಲಲ್ಲಿ ಹಾಕಿ ತೋರ್ಸೋಕ್ಕಾಗಲಿಲ್ಲ. ಸ್ವಲ್ಪ ಜೀರಿಗೆ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಡ್ರಿ. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ ಇದು. ಮತ್ತು ಸೊಪ್ಪು ಎಲ್ಲ ಇರುತ್ತಲ್ಲ, ಆರೋಗ್ಯಕ್ಕೂ ಒಳ್ಳೆಯದು, ಆಮೇಲೆ ರುಚಿನೂ ಇರುತ್ತೆ, ಚೆನ್ನಾಗಿರುತ್ತಲ್ವ. ಮೆಂತ್ಯ ಸೊಪ್ಪು ಹಾಕ್ಕೋಬೋದು, ಪಾಲಕ್ ಸೊಪ್ಪು ಹಾಕ್ಕೋಬೋದು. ನಿಮಗೆ ಯಾವ ಇದಿಷ್ಟನೋ ಆ ಸೊಪ್ಪನ್ನು ಇದ್ರ ಜೊತೆ ಸೇರಿಸ್ಕೋಬೋದು. ಅದು ಎಕ್ಸ್ಪೆಷಲಿ ಸಬ್ಬಸಿಗೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಈಗ ಖಾರದ ರೊಟ್ಟಿ ಮಾಡೋಣ. ಇಷ್ಟೇ ಸಿಂಪಲ್ ಇದು. ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡ್ಬಿಡ್ಬೇಕು ಈ ಥರ, ಒಂದು ಮೀಡಿಯಮ್ ಸೈಜಲ್ಲಿ ಈ ಥರ. ಈಗ ಇದ್ರ ಮೇಲೆ ಪೇಪರ್ ಮೇಲೆ ಹಾಕಿ ತಟ್ಟಿಬಿಟ್ರೆ ಆಯಿತು. ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ಹಂಚು ಕಾದಿದೆ. ಈಗ ಇದನ್ನು ಇದರಲ್ಲಿ ಹಾಕ್ಬಿಡೋದು. ಹಾಕ್ಬಿಟ್ಟು ಮೆಲ್ಲಗೆ ಬಿಡಿಸ್ಕೊಂಡ್ಬಿಡೋದು. ಸಿಂಪಲ್ಲು ಟೇಸ್ಟಿ.
ಯಾವಾಗ ರೆಡಿ. ಈಗ ಇಡ್ಲಿಯಿಂದ ಖಾರದ ರೊಟ್ಟಿ ರೆಡಿಯಾಗಿದೆ. ತುಪ್ಪ, ನಾನು ಒಣಮೆಣ್ಸಿನ್ಕಾಯಿ ಚಟ್ನಿ ಹಾಕ್ಕೊಂಡಿದ್ದೀನಿ ಇದಕ್ಕೆ. ನಮ್ಮ ಕಡೆ ಇದಕ್ಕೆ ಖಾರದ ಚಟ್ನಿ ಅಂತ ಹೇಳ್ತೀವಿ. ಇದು ಮೊಸರು. ಇದು ಮೊಸರಲ್ಲಾದರೂ ತಿನ್ಬೋದು, ಅಥವಾ ಖಾರ ಚಟ್ನಿ ತುಪ್ಪದ ಜೊತೆ ಆದರೂ ತಿನ್ಬೋದು, ಅಥವಾ ಕಾಯಿ ಚಟ್ನಿ ಇಷ್ಟಪ್ಪ ನಮಗೆ ಅಂದರೆ ಕಾಯಿ ಚಟ್ನಿ ಜೊತೆ ಬೇಕಾದರೂ ತಿನ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.